ಬಿಎಸ್ವೈ ಬಿವೈವಿ ಮಾತಿಗೂ ಕೂಡ ರೇಣುಕಾಚಾರ್ಯ ಡೋಂಟ್ ಕೇರ್. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮಾತಿಗೂ ಕೂಡ ಇಲ್ಲಿ ಎಂಪಿ ರೇಣುಕಾಚಾರ್ಯ ಸುಪ್ಪು ಹಾಕ್ತಿಲ್ಲ. ಯಾವುದೇ ಕಾರಣಕ್ಕೂ ಲಿಂಗಾಯತ ಸಭೆಗಳು ನಿಲ್ಲೋದಿಲ್ಲ. ಬಿಜೆಪಿ ಮತ್ತು ಲಿಂಗಾಯತ ಮಹಾಸಂಗಮಕ್ಕೂ ಸಂಬಂಧವಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೇಳಿಕೆ, ನಾವು ಯಡಿಯೂರಪ್ಪ ವಿಜಯೇಂದ್ರ ಕೇಳಿ ಸಭೆಯನ್ನ ಮಾಡ್ತಿಲ್ಲ. ಲಿಂಗಾಯತರ ಒಳಪಂಗಡಗಳೆಲ್ಲ ಒಂದಾಗಬೇಕು, ನಾವು ಒಂದಾಗಬೇಕು, ಹಾಗಾಗಿ ಸಭೆಗಳನ್ನು ಮಾಡ್ತಿದ್ದೇವೆ ಅಂತ ಎಂಪಿ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ. ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರನ್ನ ಕೇಳಿ ನಾವು ಸಭೆಗಳನ್ನ ಆಯೋಜನೆ ಮಾಡ್ತಾ ಇಲ್ಲ, ಸಭೆಗಳನ್ನ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಜಾತಿ ಜನಗಣತಿನೂ ಸಹ ಅವೈಜ್ಞಾನಿಕವಾಗಿದೆ. ಇದನ್ನು ನಾವೆಲ್ಲ ಕಡೆ ವಿರೋಧ ಮಾಡಿದ್ದೀವಿ. ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ಸಮಾವೇಶವನ್ನು ಸಹ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಸಭೆಗಳು ನಿಲ್ಲಲ್ಲ. ನಾವು ನಮ್ಮ ಏನು ಮುಖಂಡರುಗಳು ಚರ್ಚೆ ಮಾಡಿದ್ದೀವಿ. ವೀರಶೈವ ಲಿಂಗಾಯತ ಒಳಪಂಗಡ ಒಂದಾಗಬೇಕು, ಜಾತಿ ಜನಗಣತಿ ವಿರೋಧ ಮಾಡಬೇಕು, ಮತ್ತು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳಷ್ಟು ಜನ ಬಡವರಿದ್ದಾರೆ. ಎಲ್ಲರೂ ಆರ್ಥಿಕವಾಗಿ ಸದೃಢರಾಗಿ ಬಲಾಢ್ಯರಿಲ್ಲ. ಸಮಾಜದಲ್ಲಿ ಯಾರು ಶೈಕ್ಷಣಿಕವಾಗಿ ಆರ್ಥಿಕ ಹಿಂದುಳಿದರೆ ಅವರಿಗೆ 2A OBC ಮೀಸಲಾತಿ ಕೊಡಲೇಬೇಕು. ಇದು ನಮ್ಮ ಉದ್ದೇಶ. ಹಾಗಾಗಿ ನಾವು ಮಾಡ್ತಾ ಇದ್ದೀವಿ. ಜಾತಿ ಜನಗಣತಿನೂ ಸಹ ಇದು ಎಂಪಿ ರೇಣುಕಾಚಾರ್ಯ ಅವರ ಮಾತು. ಯಡಿಯೂರಪ್ಪ ವಿಜಯೇಂದ್ರ ಕೇಳಿ ನಾವು ಸಭೆಯನ್ನ ಮಾಡ್ತಾ ಇಲ್ಲ, ನಮ್ಮ ಸಮುದಾಯದವರೆಲ್ಲರೂ ಕೂಡ ಒಂದಾಗಬೇಕು, ಆ ದೃಷ್ಟಿಕೋನದಿಂದ ನಾವು ಸಭೆ ಮಾಡೋದಕ್ಕೆ ನಿರ್ಧರಿಸಿದ್ದೀವಿ ಎಂದಿದ್ದಾರೆ.